ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಎಲ್ಲರೂ ಸಂತೋಷದಿಂದ ದೇವರ ಅನುಗ್ರಹದಲ್ಲಿ ಮುಂದೆ ಸಾಗುತ್ತಿದ್ದೀರಾ ಎಂದು ವಿಶ್ವಾಸಿಸುತ್ತೇನೆ. ದೇವರು ನಿಮ್ಮನ್ನು ಅನುಗ್ರಹಿಸಲಿ. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವ ಒಬ್ಬೊಬ್ಬರನ್ನು, ಕುಟುಂಬವನ್ನು ನೆನೆಸುತ್ತೇನೆ. ಈ ವಾಕ್ಯವನ್ನು ನಿಯೋಗದೊಂದಿಗೆ ಅರಿಕೆಯಿಂದ, ಪ್ರಾರ್ಥನೆಯಿಂದ ಅನೇಕ ವ್ಯಕ್ತಿಗಳಿಗೆ, ಆತ್ಮೀಯರಿಗೆ, ಅನೇಕರಿಗೆ ಕಳಿಸಿಕೊಡುವವರು ಇದ್ದಾರೆ. ಈ ಶುಶ್ರೂಷೆಯನ್ನು ದೇವರ ನಾಮದ ಮಹತ್ವಕ್ಕಾಗಿ ಪ್ರಯೋಜನ ಪಡಿಸುವವರು ಇದ್ದಾರೆ. ಯಾರಿಗಾದರೂ ಹೆಸರು, ಪ್ರಶಸ್ತಿ ಸಿಗಲಿ ಎಂದು ಈ ಶುಶ್ರೂಷೆಯ ಗುರಿ ಅಲ್ಲ. ದೇವರ ವಾಕ್ಯವನ್ನು ನೀವು ತಿಳಿಯಬೇಕು. ಅನೇಕ ವ್ಯಕ್ತಿಗಳು ಅದರಿಂದ ಅನುಗ್ರಹಿಸಲ್ಪಡಬೇಕು. ಆ ವಾಕ್ಯದಿಂದ ದೇವರಿಗೆ ಸಾಕ್ಷಿಯಾಗಿ ನಾವು ಬದಲಾಗಬೇಕು. ಒಳ್ಳೆ ಮನಸ್ಸು, ಅನುಗ್ರಹ ಇರುವವರಾಗಿ ಬದಲಾಗಬೇಕು. ಅದಕ್ಕಾಗಿ ಪ್ರಾರ್ಥಿಸುತ್ತೇನೆ. ಸ್ವರ್ಗದ ದೇವರು ನಿಮ್ಮನ್ನು ಸಮೃದ್ಧಿಯಾಗಿ ಅನುಗ್ರಹಿಸಲಿ. ಹಾಲೆಲೂಯಾ. ಇಂದು ಆಲಿಸುವ ವಾಕ್ಯ ಲೂಕನ ಶುಭ ಸಂದೇಶ 10ನೇ ಅಧ್ಯಾಯ 38ರಿಂದ 41ರವರೆಗೆ ವಾಕ್ಯಗಳು. ವಾಕ್ಯವನ್ನು ಆಲಿಸೋಣ. ಯೇಸು ಸ್ವಾಮಿ ತಮ್ಮ ಶಿಷ್ಯರೊಡನೆ ಪ್ರಯಾಣ ಮುಂದುವರಿಸಿ ಒಂದು ಹಳ್ಳಿಗೆ ಬಂದರು. ಅಲ್ಲಿ ಮಾರ್ತಳೆಂಬ ಮಹಿಳೆ ಅವರನ್ನು ತಮ್ಮ ಮನೆಗೆ ಆಮಂತ್ರಿಸಿದಳು. ಆಕೆಗೆ ಮರಿಯಳೆಂಬ ಸಹೋದರಿ ಇದ್ದಳು. ಈಕೆ ಪ್ರಭುವಿನ ಪಾದತಳದಲ್ಲಿ ಕುಳಿತುಕೊಂಡು ಅವರ ಬೋಧನೆಯನ್ನು ಆಲಿಸುತ್ತಿದ್ದಳು. ಮಾರ್ತಳಾದಳು ಅತಿಥಿ ಸತ್ಕಾರದ ಗಡಿಬಿಡಿಯಲ್ಲಿ ಇದ್ದಳು. ಅವಳು ಬಂದು, ಪ್ರಭು, ನನ್ನ ಸಹೋದರಿ ಈ ಕೆಲಸವನ್ನೆಲ್ಲ ನನ್ನೊಬ್ಬಳಿಗೆ ಬಿಟ್ಟಿದ್ದಾಳೆ. ನೀವಿದ್ದನ್ನು ಗಮನಿಸಬಾರದೆ? ನನಗೆ ಸಹಾಯ ಮಾಡುವಂತೆ ಅವಳಿಗೆ ಹೇಳಿ ಎಂದಳು. ಯೇಸು ಆಕೆಗೆ ಪ್ರತ್ಯುತ್ತರವಾಗಿ, ಮಾರ್ತಾ ಮಾರ್ತಾ, ನೀನು ಅನಾವಶ್ಯ ಚಿಂತೆ ಪೇಚಾಟಗಳಿಗೆ ಒಳಗಾಗಿರುವೆ. ಆದರೆ ಅಗತ್ಯವಾದುದು ಒಂದೇ. ಮರಿಯಳು ಉತ್ತಮವಾದುದನ್ನೇ ಆರಿಸಿಕೊಂಡಿದ್ದಾಳೆ. ಅದನ್ನು ಆಕೆಯಿಂದ ಕಸಿದುಕೊಳ್ಳಲಾಗದು ಎಂದರು. ಪ್ರಿಯರೇ, ನೀವು ಒಂದು ಸಮಯ ವಾಕ್ಯ ಆಲಿಸುವುದು ಮನೆಯಲ್ಲಿ ಯಾರಿಗಾದರೂ ಇಷ್ಟವಿಲ್ಲದೆ ಇರಬಹುದು. ಮತ್ತೆ ಇದನ್ನು ಕಳಿಸಿಕೊಡುವುದು ಸಹ ಇಷ್ಟವಾಗದೇ ಇರಬಹುದು. ಆದರೆ ದೇವರು ಅದಕ್ಕೆ ನೀಡಿದ ಉತ್ತರವಾಗಿದೆ ನಾವು ವಾಕ್ಯದಲ್ಲಿ ಆಲಿಸಿದ್ದು. ವಾಕ್ಯ ಆಲಿಸುವ ನಾವು ಉತ್ತಮವಾದುದನ್ನೇ ಆರಿಸಿಕೊಂಡಿದ್ದೇವೆ ಎಂದು ದೇವರು ಹೇಳಿದ್ದು. ನಿಮ್ಮ ಮನೆಯಲ್ಲಿ ಇರುವವರು ಇಷ್ಟವಿಲ್ಲದಿದ್ದರೂ ಸ್ವರ್ಗದ ದೇವರು ನಮ್ಮ ಹತ್ತಿರ ಇದನ್ನು ಹೇಳುತ್ತಾರೆ, ಉತ್ತಮವಾದುದನ್ನು ಆರಿಸಿಕೊಂಡಿದ್ದೀರಾ ಎಂದು. ಪ್ರಿಯರೇ, ದೇವರ ಹತ್ತಿರ ಇರುವುದು ಒಂದು 5-10 ನಿಮಿಷವಾದರೂ ಅದು ಉತ್ತಮವಾದ ಸಮಯವಾಗಿದೆ. ಉತ್ತಮವಾದುದನ್ನು ನಾವು ಆರಿಸಿಕೊಂಡಿದ್ದು. ನಿಯೋಗ ಸಿಕ್ಕಿದ್ದರಿಂದ ಅನಾವಶ್ಯಕ ಟೆನ್ಷನ್ ಏನೂ ಬೇಡ. ದೇವರ ಹತ್ತಿರ ಅದಕ್ಕೆ ಪರಿಹಾರವಿದೆ. ನಾವು ಒಂದು ವ್ಯಕ್ತಿ ಹತ್ತಿರ ಕೇಳಿದರೆ ಆ ವಿಷಯವನ್ನು ಗೂಗಲ್ನಲ್ಲಿ ಸರ್ಚ್ ಮಾಡಬಹುದು. ಆಮೇಲೆ ಅದಕ್ಕೆ ಉತ್ತರ ನಮಗೆ ನೀಡುವುದು ಇನ್ನೂ ಹೆಚ್ಚು ಟೆನ್ಷನ್ ನೀಡುವುದು ಆಗಿರಬಹುದು. ಆದರೆ ದೇವರ ಮನಸ್ಸನ್ನು ಅರಿತು ಪ್ರಾರ್ಥಿಸದಿದ್ದರೆ, ಉತ್ತರ ಹುಡುಕದಿದ್ದರೆ ನಾವು ಆ ವಿಷಯದ ಮೇಲೆ ಹೆಚ್ಚು ನೋವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಆದರೆ ದೇವರ ಹತ್ತಿರ ಪ್ರಾರ್ಥಿಸಿ ಹೇಳಿದ ವಿಷಯಗಳು ಭಯಂಕರವಾಗುವುದಿಲ್ಲ. ಅದು ಚಿಕ್ಕದಾಗಲು, ಬದಲಾಗಲು ಪ್ರಾರಂಭವಾಗುತ್ತದೆ. ಈ ಶುಶ್ರೂಷೆಯಲ್ಲಿ ಸೇರಿ ನಾವು ಮರಿಯಳಂತೆ ಉತ್ತಮವಾದುದನ್ನು ಆರಿಸಿಕೊಂಡಿದ್ದೇವೆ. ದೇವರ ವಾಕ್ಯ ಸಂತೋಷದಿಂದ ಆಲಿಸಲು ಜೀವನದ ಪ್ರಥಮ ಸಮಯವನ್ನು ಆರಿಸಿಕೊಂಡವರು ಇದ್ದಾರೆ. ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಹುಡುಕಿರುವ ಸಮಯ ಮರಿಯಳಂತೆ ಉತ್ತಮವಾದುದನ್ನು ಆರಿಸಿಕೊಂಡಂತೆ. ಪ್ರಿಯರೇ, ಇದರಿಂದ ನಾವು ಅನುಗ್ರಹಿಸಲ್ಪಡುತ್ತೇವೆ. ಹಾಲೆಲೂಯಾ. ಇದು ನಮಗೆ ಅನೇಕರಿಗೆ ಕಳಿಸಿಕೊಡುವ. ಎಲ್ಲರೂ ದೇವರ ಸನ್ನಿಧಿಯಲ್ಲಿ ಉತ್ತಮವಾದುದನ್ನು ಆರಿಸಿಕೊಳ್ಳಲಿ, ಅನುಗ್ರಹಿಸಲ್ಪಡಲಿ. ನಮಗೆ ಪ್ರಾರ್ಥನೆಯಿಂದ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೆನ್.